ಅವಳು ವಿಚಿತ್ರವಾಗಿ ಆಡ್ತಿದ್ದಾಳೆ ಅಂತ. ಇಲ್ದಿದ್ರೆ ಅವಳು ಯಾಕೆ ನನ್ಗೆ ಡಿವೋರ್ಸ್ ಕೊಡಕ್ ಹೋಗ್ತಾ ಇದ್ಲು? ವಿಷಯ ಅದಲ್ಲ ಅರ್ಜುನ್. ಅದ್ಕೆಗೆ ನಿಜವಾಗ್ಲೂ ನಿನ್ ಮೇಲೆ ಕೋಪ ಇರೋದಾದ್ರೆ ಮೀರಾ ಮೇಲೂ ಇರ್ಬೇಕಿತ್ತು ತಾನೆ. ಅವತ್ ನಡೆದ ಘಟನೆಯಲ್ಲಿ ನೀನೊಬ್ನೇ ಇರ್ಲಿಲ್ವಲ್ಲ, ಮೀರಾನು ಇದ್ಲು ತಾನೆ. ಎಸ್ಪೆಷಲಿ ಇಂಥ ವಿಚಾರದಲ್ಲಿ ಹೆಂಗಸರು ಗಂಡಂದ್ರಿಗಿಂತ ಜಾಸ್ತಿ ಹೆಂಗಸರ ಮೇಲೆ ಕೋಪ ಮಾಡ್ಕೊಳ್ಳೋದು. ಆದ್ರೆ ಅದಕ್ಕೆ ಯಾಕೆ ಮೀರನ್ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ? ನಾನೇ ಕಣ್ಣಾರೆ ನೋಡಿದ್ದೀನಿ. ಅವರು ಮೀರನ್ನ ತುಂಬಾ ಕೇರ್ ಮಾಡ್ತಿದ್ದಾರೆ. ಏನಿದರ ಅರ್ಥ? ನನಗಂತೂ ಅವಳ ಬದಲಾವಣೆಗೆ ಕಾರಣ ಏನು ಅಂತ ಹುಡುಕಿ ಹುಡುಕಿ ಸಾಕಾಗಿ ಹೋಗಿದೆ ಕರ್ಣ. ನನಗೇನು ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಅವಳಿಗೆ ನನ್ನಿಂದ ಬಿಡುಗಡೆ ಬೇಕಾಗಿದೆ, ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ ಅಷ್ಟೇ. ಅಲ್ಲ ಅರ್ಜುನ್, ನಿನ್ನಿಂದ ಬಿಡುಗಡೆ ತಗೊಂಡು ಅವ್ರು ಸಾಧಿಸೋದಾದ್ರೂ ಏನು? ನನಗೂ ಅದೇ ಗೊತ್ತಾಗ್ತಿಲ್ಲ. ನನಗಂತೂ ಯಾಕಾದ್ರೂ ಆ ಮೀಟಿಂಗ್ಗೋಸ್ಕರ ಮೈಸೂರಿಗೆ ಹೋದ್ನು ಅಂತ ಅನಿಸ್ಬಿಟ್ಟಿದೆ. ನಿನಗಿನ್ನೊಂದು ವಿಷಯ ಗೊತ್ತಾ? ನಾನು ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ ಸೇವಂತಿ ಡಿವೋರ್ಸ್ ನೋಟಿಸ್ನ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅಟ್ಲೀಸ್ಟ್ ನಾನು ಮನೆಗೆ ಬರೋವರೆಗೂ ಕಾಯೋಣ, ನನ್ನ ವರ್ಷನ್ ಆಫ್ ಸ್ಟೋರಿ ಏನು ಅಂತ ಕೇಳೋಣ ಅನ್ನೋ ತಾಳ್ಮೆ ಬೇಡವಾ ಅವಳಿಗೆ?